ನೀವೇನಾದರೂ ಫ್ರೀಲಾನ್ಸಿಂಗ್ ಜಾಬ್ನ ಸರ್ಚ್ ಮಾಡ್ತಾ ಇದ್ದೀರಾ? ಅದರಲ್ಲೂ ನಿಮಗೆ ಯಾವಾಗ ಯಾವ ಟಾಪಿಕ್ ಮೇಲೆ ವರ್ಕ್ ಮಾಡಬೇಕನ್ಸುತ್ತೆ ಆ ಪ್ರಾಜೆಕ್ಟ್ಗಳ ಮೇಲೆ ವರ್ಕ್‌ನ ಮಾಡ್ಬೋದಾಗಿರುತ್ತೆ. ಲೈಕ್ ಇಲ್ಲಿ ಕಂಟೆಂಟ್ ರೈಟಿಂಗ್ ಇದೆ, ಎಸ್-ಸಿ-ಒ ಇದೆ, ವಿಡಿಯೋ ಎಡಿಟಿಂಗ್ ಇದೆ, ವಾಯ್ಸ್ ಓವರ್ಸ್ ಇದೆ. ಲೈಕ್ ಸಾಕಷ್ಟು ರೋಲ್ಸ್‌ಗಳಿಗೆ ನೀವು ಇಲ್ಲಿ ವರ್ಕ್‌ನ ಮಾಡ್ಬೋದು. ಒಂದಕ್ಕೆ ಅಪ್ಲೈ ಮಾಡಿದ್ಮೇಲೆ ಒಂದೇ ರೋಲಲ್ಲಿ ವರ್ಕ್ ಮಾಡಬೇಕು ಅನ್ನೋ ಟೆನ್ಷನ್ ಕೂಡ ಇಲ್ಲ. ನಿಮಗೆ ಯಾವ ಪ್ರಾಜೆಕ್ಟ್ ಮೇಲೆ ಯಾವಾಗ ವರ್ಕ್ ಮಾಡಬೇಕನ್ಸುತ್ತೆ ಅವಾಗ ವರ್ಕ್ ಮಾಡ್ಬೋದಾಗಿರುತ್ತೆ. ಇಲ್ಲಿ ಅವರ್ಲಿ ವೈಸ್ ಪೇನ ಮಾಡ್ತಾರೆ. ಸ್ಟಾರ್ಟಿಂಗ್ ನಿಮಗೆ 10 ಟು 15 ಇಂದ 120, 75 ವರೆಗೂ ನೀವು ಡಾಲರ್ಸ್‌ಗಳನ್ನ ಅರ್ನಿಂಗ್ಸ್‌ನ ಮಾಡ್ಬೋದಾಗಿರುತ್ತೆ. ಸೊ ನೀವು ಯಾವ ರೋಲ್‌ನ ತಗೊಳ್ತೀರಾ ಅಥವಾ ಯಾವ ಪ್ರಾಜೆಕ್ಟ್ ಮೇಲೆ ವರ್ಕ್ ಮಾಡ್ತೀರಾ ಅದ್ರ ಮೇಲೆ ಕಂಪ್ಲೀಟ್ ಆಗಿ ಡಿಪೆಂಡ್ ಆಗಿರುತ್ತೆ. ಇಲ್ಲಿ ನೀವು ಜಸ್ಟ್ 10th ಅಥವಾ 12th ಪಾಸ್ ಆಗಿದ್ದೀವಿ ಅಥವಾ ನಾವು ಕಂಪ್ಲೀಟ್ಲಿ ಫ್ರೆಶರ್ಸ್ ಅಂದ್ರೂ ಕೂಡ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಈ ರೀತಿಯಾದಂಥ ಸಿಂಪಲ್ ರೋಲ್ಗಳು ಅಥವಾ ತುಂಬಾ ರೋಲ್ಗಳಿಗೆ ಒಂದೇ ಸಲ ಅಪ್ಲೈ ಮಾಡಬೇಕು ಅನ್ನೋರು ಸ್ಕಿಪ್ ಮಾಡದೆ ವಿಡಿಯೋನ ಎಂಡ್ವರೆಗೂ ನೋಡಿ. ಹಲೋ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನೀವು ಹೇಗಿದ್ದೀರಾ ಅಂತ ಈಗಲೋಗಿ ನನ್ನ ಕಮೆಂಟ್ ಬಾಕ್ಸಲ್ಲಿ ಒಂದು ಸಣ್ಣ ಕಮೆಂಟ್ನ ಮಾಡೋದನ್ನ ಮರಿಬೇಡಿ. ಇವತ್ತಿನ ವರ್ಕ್ ಫ್ರಮ್ ಹೋಮ್ ಜಾಬ್ ಒಂದು ತುಂಬಾನೇ ಸಿಂಪಲ್ ಆಗಿದೆ. ಎಸ್ಪೆಷಲಿ ನೀವುಗಳೇನಾದ್ರು ಸ್ಟೂಡೆಂಟ್ಸ್ಗಳಾಗಿದ್ದೀರಾ, ಹೌಸ್ ವೈಫ್ಸ್ ಮದರ್ಸ್ ಅಥವಾ ಸ್ಪೆಸಿಫಿಕ್ ಆಗಿ ನನಗೆ ವರ್ಕ್ ಫ್ರಮ್ ಹೋಮೇ ಬೇಕು ಅಂತ ಸರ್ಚ್ ಮಾಡ್ತಾ ಇರೋರು ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದು. ಇಲ್ಲಿ ಜಸ್ಟ್ ವರ್ಕ್ ಫ್ರಮ್ ಹೋಮ್ ಅಲ್ಲ, ಹೈಬ್ರಿಡ್ ಕೂಡ ಇದೆ, ಆಫೀಸ್ ವರ್ಕ್ಸ್ ಕೂಡ ಇದೆ. ನಿಮಗೆ ಯಾವಾಗ ಯಾವ ರೋಲ್ ಬೇಕು ಅದಕ್ಕೆ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದಾಗಿರುತ್ತೆ. ನಾನು ಇಲ್ಲಿ ಅವರ ಅಫಿಷಿಯಲ್ ವೆಬ್ಸೈಟ್ಗೆ ಹೇಗೆ ಲಾಗಿನ್ ಆಗೋದು, ಹೇಗೆ ಸರ್ಚ್ ಮಾಡಬೇಕು ಅನ್ನೋದು ಕೂಡ ಹೇಳ್ಕೊಟ್ಟಿದ್ದೀನಿ. ಹಾಗೆ ನಾನು ಇಲ್ಲಿ ಫಸ್ಟ್ ನಿಮಗೆ ಹೇಳ್ಬಿಡ್ತೀನಿ, ಇಲ್ಲಿ ಪೇಡ್ ಕೂಡ ಇದೆ. ಬಟ್ ನೀವು ಪೇ ಮಾಡಲೇಬೇಕು ಅಪ್ಲೈನ ಮಾಡೋಕೆ ಅನ್ನೋದಿಲ್ಲ. ಕೆಲವೊಬ್ಬರಿಗೆ ಇಂಟ್ರೆಸ್ಟ್ ಇರೋರು, ಇವಾಗ ಎಕ್ಸಾಂಪಲ್ ನೌಕರಿಲಿ ಹೇಗಿದೆ ಅದೇ ರೀತಿ ಇಲ್ಲೂ ಕೂಡ ಇದೆ. ನಿಮ್ಗೆ ಇಂಟ್ರೆಸ್ಟ್ ಇಲ್ಲ ಪೇನ ಮಾಡ್ಬೋದು, ಇಲ್ಲ ಫ್ರೀಯಾಗಿ ಅಪ್ಲೈ ಮಾಡುವಂಥ ಜಾಬ್ಸ್ಗಳು ಕೂಡ ಇದೆ. ಅದನ್ನು ಕೂಡ ನಾನು ನಿಮಗೆ ಡೀಟೇಲ್ ಆಗಿ ಹೇಳ್ಕೊಟ್ಟಿದ್ದೀನಿ. ಏನಾದ್ರು ಡೌಟ್ಗಳಿದ್ರು ಕೂಡ ನನ್ನ ಕಮೆಂಟ್ ಬಾಕ್ಸಲ್ಲಿ ನೀವು ಕಮೆಂಟ್ನ ಮಾಡ್ಬೋದಾಗಿರುತ್ತೆ. ಮೇನ್ ಆಗಿ ನೀವು ಇಲ್ಲಿ ಜಸ್ಟ್ 10th 12th ಪ್ಲಸ್ ಏನೇ ಓದಿದ್ರು ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದು. ಅಥವಾ ನಾವು ಕಂಪ್ಲೀಟ್ಲಿ ಫ್ರೆಶರ್ಸ್, ನಮ್ಗೆ ಏನೂ ಎಕ್ಸ್ಪೀರಿಯನ್ಸ್ ಇಲ್ಲ ಅಂದ್ರೂ ಕೂಡ ಅಪ್ಲೈನ ಮಾಡ್ಬೋದು. ಎಕ್ಸ್ಪೀರಿಯನ್ಸ್ ಇರೋರು ಕೂಡ ಇಲ್ಲಿ ವರ್ಕ್ನ ಮಾಡ್ಬೋದಾಗಿರುತ್ತೆ. ಇದು ಬೇಸಿಕಲಿ ಫ್ರೀಲಾನ್ಸಿಂಗ್ ರೀತಿಯಾದಂಥ ಕೆಲಸ ಆಗಿರೋದ್ರಿಂದ ನೀವು ಇಲ್ಲಿ ಪಾರ್ಟ್ ಟೈಮ್, ಫುಲ್ ಟೈಮ್ ಫ್ರೀಲಾನ್ಸಿಂಗ್ ಯಾವ ರೀತಿ ಬೇಕಾದರೂ ಮಾಡ್ಬೋದು. ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸ್ ಕೂಡ ಇಲ್ಲಿ ಇರೋದು ನಿಮಗೆ ಒಂದು ಪ್ಲಸ್ ಪಾಯಿಂಟ್ ಆಗುತ್ತೆ. ಆಲ್ರೆಡಿ ನಾನು ನಿಮಗೆ ಹೇಳಿರೋ ಹಾಗೆ ಇಲ್ಲಿ ನೀವು ಸ್ಟಾರ್ಟಿಂಗ್ 10 ಟು 15 ಇಂದ 120, 180 ವರೆಗೂ ಡಾಲರ್ಸ್ನ ನೀವು ಇಲ್ಲಿ ಅರ್ನಿಂಗ್ಸ್ನ ಮಾಡ್ಬೋದು. ನೀವು ಯಾವ ರೀತಿಯಾದಂಥ ಪ್ರಾಜೆಕ್ಟ್ನ ತಗೊಂತೀರಾ, ಯಾವ ಟಾಪಿಕ್ ಮೇಲೆ ವರ್ಕ್ ಮಾಡ್ತೀರಾ ಅನ್ನೋದ್ರ ಮೇಲೆ ಇದು ಕಂಪ್ಲೀಟ್ಲಿ ಡಿಪೆಂಡ್ ಆಗಿರುತ್ತೆ. ಯಾವೆಲ್ಲ ಡಿಪಾರ್ಟ್ಮೆಂಟ್ಗಳಲ್ಲಿ ವರ್ಕ್ ಇದೆ ಅಂದರೆ ಸಾಕಷ್ಟು ಡಿಪಾರ್ಟ್ಮೆಂಟ್ಗಳಲ್ಲಿ ವರ್ಕ್ ಇದೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಕಂಟೆಂಟ್ ರೈಟಿಂಗ್ ಇದೆ, ಎಸ್-ಸಿ-ಒ ಇದೆ, ಅಥವಾ ಸೋಷಿಯಲ್ ಮೀಡಿಯಾ ಮ್ಯಾನೇಜ್ ಮಾಡೋದಿದೆ, ಅಥವಾ ವಿಡಿಯೋ ಎಡಿಟಿಂಗ್ ಬಂದರೆ ಅದನ್ನು ಕೂಡ ನೀವು ಮಾಡ್ಬೋದು. ಅಥವಾ ಗ್ರಾಫಿಕ್ ಡಿಸೈನಿಂಗ್, ಲೋಗೋ ಡಿಸೈನಿಂಗ್, ಇದನ್ನೆಲ್ಲನೂ ಕೂಡ ಸಾಕಷ್ಟು ಲೈಕ್ ChatGPT AI ಆ್ಯಪ್ಸ್ಗಳನ್ನ ಯೂಸ್ ಮಾಡ್ಕೊಂಡು ಕೂಡ ನೀವು ಈಸಿಯಾಗಿ ಮಾಡ್ಬೋದಾಗಿರುತ್ತೆ. ಇದರಲ್ಲಿ ನಿಮ್ಗೆ ಯಾವುದೂ ಸ್ಕಿಲ್ಸ್ಗಳಿಲ್ಲ ಅಂದರೆ ಇಲ್ಲಿ ನಿಮಗೆ ಕಾಲಿಂಗ್ ಇದೆ, ನಾನ್ ವಾಯ್ಸಿಂಗ್ ಇದೆ, ವಾಯ್ಸ್ ಓವರ್ ಇದೆ, ಅಥವಾ ಟ್ರಾನ್ಸ್ಕ್ರಿಪ್ಟರ್, ಟ್ರಾನ್ಸ್ಲೇಟರ್ ಎಲ್ಲ ರೀತಿಯಾದಂಥ ರೋಲ್ಗಳಿಗೂ ಇಲ್ಲಿ ಐಟಿಂಗ್ನ ಮಾಡ್ತಾ ಇದ್ದಾರೆ. ಸೊ ಇಂಟ್ರೆಸ್ಟ್ ಇರೋರು ಸ್ಕಿಪ್ ಮಾಡಿದೆ ವಿಡಿಯೋನ ಎಂಡ್ವರೆಗೂ ನೋಡಿ. ಈ ವಿಡಿಯೋದಲ್ಲಿ ನಾನು ನಿಮಗೆ ಎಲ್ಲ ಅಪ್ಲೈ ಮಾಡಬೇಕು, ಹೇಗೆ ಅಪ್ಲೈ ಮಾಡಬೇಕು, ಎಕ್ಸಾಕ್ಟ್ ಆಗಿ ನಿಮ್ಮ ರೋಲ್ ಏನು ಅನ್ನೋದೆಲ್ಲ ಡೀಟೇಲ್ ಆಗಿ ಹೇಳಿದ್ದೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಅದರಿಂದ ನಾನು ಹಾಕುವಂತ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಶನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಸೊ ಇದಕ್ಕೆ ನೀವು ಇಲ್ಲಿ ಏನು ಮಾಡಬೇಕು ಅಂದರೆ ನಿಮ್ಮ ಕ್ರೋಮ್ ಬ್ರೌಸರ್ ಅಥವಾ ನಿಮ್ಮ ಗೂಗಲಲ್ಲಿ ಪೀಪಲ್ ಪರ್ ಆರ್ ಅಂತ ಸರ್ಚ್ನ ಮಾಡಬೇಕು. ಬರುವಂಥ ಮೊದಲನೇ ವೆಬ್ಸೈಟ್ನ ನೀವು ಓಪನ್ನ ಮಾಡಬೇಕಾಗಿರುತ್ತೆ. ಕೆಲವೊಂದು ಸಲ ಅದು ಲಿಂಕ್ ಓಪನ್ ಆಗೋದಿಲ್ಲ ಅನ್ನೋದ್ರಿಂದ ನಾನು ನಿಮಗೆ ಹೇಗೆ ಸರ್ಚ್ನ ಮಾಡಬೇಕು ಅಂತ ಡೈರೆಕ್ಟಾಗಿ ತೋರಿಸ್ತಾ ಇದ್ದೀನಿ. ಸೊ ಈ ರೀತಿ ಕೂಡ ನೀವು ಸರ್ಚ್ನ ಮಾಡ್ಬೋದು. ಏನಾದ್ರು ಲಿಂಕ್ನ ಅಲೋ ಮಾಡಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕೋದಕ್ಕೆ ಟ್ರೈನ ಮಾಡ್ತೀನಿ. ಹಾಗೆ ನೀವು ಇಲ್ಲಿ ನೋಡ್ಬೋದು ಅವರ ಕಂಪ್ನಿಯ ವೆಬ್ಸೈಟ್ ಇದಾಗಿರುತ್ತೆ, ಅಫಿಷಿಯಲ್ ವೆಬ್ಸೈಟ್. ಅವರು ಹೌ ಇಟ್ ವರ್ಕ್ಸ್ ಕೊಟ್ಟಿದ್ದಾರೆ, ಬಿಲ್ಡ್ ಯೋರ್ ರೆಸ್ಯೂಮ್ಸ್ ಕೊಟ್ಟಿದ್ದಾರೆ, ಎಲ್ಲನೂ ಕೂಡ ನೀವು ಇಲ್ಲಿ ಮಾಡ್ಬೋದು. ಬೇಸಿಕ್ ಆಗಿ ಈ ಕಂಪ್ನಿ ಯಾವ ರೀತಿಯಲ್ಲಿ ವರ್ಕ್ ಆಗುತ್ತೆ ಅಂದರೆ ಎಲ್ಲ ಡಿಪಾರ್ಟ್ಮೆಂಟ್ಸ್ಗಳಲ್ಲಿ ಇದು ವರ್ಕ್ ಆಗುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ, ವೆಬ್ ಡೆವಲಪ್ಮೆಂಟ್ಗಳಲ್ಲಿ, ಲೋಗೋ ಡಿಸೈನಿಂಗ್, ನಿಮ್ಗೆ ಏನಾದ್ರು ಸ್ವಲ್ಪ ಎಡಿಟಿಂಗ್ಗಳು ಬರುತ್ತೆ ಅಥವಾ ಡಿಸೈನಿಂಗ್ ಬರುತ್ತೆ, ಅದರಲ್ಲಿ ನಾವು ಮಾಡ್ತೀವಿ ಅಂದರೂ ಕೂಡ ಮಾಡ್ಬೋದು. ನಿಮಗೆ ಸ್ವಲ್ಪ ಐಡಿಯಾ ಇದೆ, ಪ್ರಾಂಪ್ಟ್ನ ಕರೆಕ್ಟಾಗಿ ಕೊಡೋದಕ್ಕೆ ಬರುತ್ತೆ ಅಂದರೆ ನೀವು ChatGPT ಅಥವಾ ಯಾವುದಾದ್ರೂ ಲೋಗೋ ಡಿಸೈನರ್ ಆ್ಯಪ್ಸ್ಗಳನ್ನ ಕೂಡ ಯೂಸ್ ಮಾಡಿಕೊಂಡು ನೀವು ಇಲ್ಲಿ ಮಾಡ್ಬೋದಾಗಿರುತ್ತೆ. ಹಾಗೆ ಅವರ ಕಂಪ್ನಿಯಲ್ಲಿ ವೈಂಡ್ ಅಪ್ ಅಥವಾ ಕೋ ಪಾರ್ಟ್ನರ್ ಆಗಿರೋ ಕಂಪ್ನಿಗಳ ಹೆಸರು ಕೂಡ ಇದೆ, ಅದನ್ನು ಕೂಡ ನೀವು ಚೆಕ್ಔಟ್ ಮಾಡ್ಬೋದಾಗಿರುತ್ತೆ. ಹಾಗೆ ನೆಕ್ಸ್ಟ್ ನೀವು ಇಲ್ಲಿ ನೋಡಿದ್ರೆ ಇದು ಏನಕ್ಕೆ ಯೂಸ್ ಆಗುತ್ತೆ ಅಥವಾ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನ ಅವರು ಇಲ್ಲಿ ನಿಮಗೆ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ಸೊ ನೀವು ಇಲ್ಲಿ ನೋಡ್ಬೋದು ಕಂಪ್ನಿ ಏನಂತ ಕೊಟ್ಟಿದೆ ಅಂದರೆ ಎವ್ರಿ ಫ್ರೀಲಾನ್ಸರ್ ಆನ್ ಪೀಪಲ್ ಪರ್ ಆರ್ ಇಸ್ ಆ್ಯಂಡ್ ರಿವ್ಯೂಡ್ ಆ್ಯಂಡ್ ಅಪ್ರೂವ್ಡ್ ಕ್ವಾಲಿಟಿ ವರ್ಕ್ ಆ್ಯಂಡ್ ಎವ್ರಿ ಟೈಮ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮ್ಮ ರೆಸ್ಯೂಮ್ಸ್ಗಳನ್ನ ಯಾವುದೇ AI ಚೆಕ್ ಮಾಡೋದಿಲ್ಲ. ಸೊ ಇದಕ್ಕಂದರೆ AIಗೆ ಒಂದು ಪರ್ಸೆಂಟೇಜ್ ಅಂತ ಫಿಕ್ಸ್ ಮಾಡಿರ್ತಾರೆ, ಈ ಲೆವೆಲಲ್ಲಿ ಇರುವಂಥ ವರ್ಕರ್ಸ್ನ ಮಾತ್ರ ನೀವು ಶಾರ್ಟ್ ಲಿಸ್ಟ್ ಮಾಡಿ ಕೊಡಬೇಕು ಅಂತ. ಬಟ್ ಇಲ್ಲಿ ಹ್ಯೂಮನ್ಸು ನಿಮ್ಮ ರೆಸ್ಯೂಮ್ನ ಚೆಕ್ ಮಾಡೋದ್ರಿಂದ ನಿಮಗೆ ಸೆಲೆಕ್ಟ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಅನ್ನೋದನ್ನ ಅವರಿಲ್ಲಿ ಹೇಳ್ತಾ ಇದ್ದಾರೆ. ಹಾಗೆ ನೀವು ಇಲ್ಲಿ ನೋಡ್ಬೋದು ಲೈಕ್ ಇಲ್ಲಿರೋ ಮೋರ್ ಕಸ್ಟಮರ್ಸ್ ಬಂದು UK ಫಸ್ಟ್ ಆಗಿರ್ತಾರೆ. 60% ಆಫ್ ಫ್ರೀಲಾನ್ಸರು ಅಲ್ಲಿಂದನೇ ಆಗಿರ್ತಾರೆ. ಬಟ್ ಗ್ಲೋಬಲ್ ವೈಡ್ ಎಲ್ಲಿಂದ ಬೇಕಾದರೂ ನೀವು ಇಲ್ಲಿ ವರ್ಕ್ನ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಅವರ್ ಸ್ಮಾರ್ಟ್ AI ಮ್ಯಾಚಸ್ ಯು ದ ಬೆಸ್ಟ್ ಹ್ಯೂಮನ್ ಫಾರ್ ಯುವರ್ ಜಾಬ್ ಫಸ್ಟ್ ಅಂತ ಕೊಟ್ಟಿದ್ದಾರೆ. ಸೊ ಇದೊಂದು ಬೆಸ್ಟ್ ಪ್ಲ್ಯಾಟ್ಫಾರ್ಮ್ ನಿಮಗೆ ವರ್ಕ್ನ ಮಾಡೋದಕ್ಕೆ ಅಥವಾ ವರ್ಕ್ನ ಕಲಿಯೋದಕ್ಕೆ, ಒಂದು ಎಕ್ಸ್ಪೀರಿಯನ್ಸ್ನ ತೊಗೊಳೋದಕ್ಕೆ ಅಂತಲೇ ಹೇಳ್ಬೋದು. ಹಾಗೆ ನೀವಿಲ್ಲಿ ನೋಡ್ಬೋದು ಯಾವ್ಯಾವ ಡಿಪಾರ್ಟ್ಮೆಂಟ್ಗಳಲ್ಲಿ ಇವರ ವರ್ಕ್ಗಳಿರುತ್ತೆ ಅಥವಾ ಪ್ರಾಜೆಕ್ಟ್ಸ್ಗಳಿರುತ್ತೆ ಅಂತ ನೀವು ನೋಡ್ಬೋದು. ನಿಮ್ಗೆ ಯಾವ್ದಾದ್ರು ಅಟ್ಲೀಸ್ಟ್ ಒಂದಾದರೂ ಆಗೇ ಆಗುತ್ತೆ, ಇಲ್ಲಾಂದರೆ ಸ್ಮಾರ್ಟಾಗಿ ವರ್ಕ್ ಮಾಡಿದ್ರೆ ಅದನ್ನು ನೀವು ಮ್ಯಾನೇಜ್ ಮಾಡ್ಬೋದಾಗಿರುತ್ತೆ. ಮೊದಲನೇದು ಬಂದು ಕಂಟೆಂಟ್ ರೈಟಿಂಗ್ ಇದೆ. ಇದನ್ನು ನಾನು ನಿಮ್ಗೆ ಆಲ್ರೆಡಿ ಹೇಳಿದಾಗೆ ChatGPT ಅಥವಾ ಯಾವ್ದಾದ್ರು ಬೇರೆ ಆ್ಯಪ್ಸ್ಗಳು ಅಥವಾ ಗೂಗಲಿಂದನೂ ಕೂಡ ನೀವು ಕೆಲವೊಂದಷ್ಟು ಐಡಿಯಾಸ್ನ ತೊಗೊಂಡು ಅದನ್ನು ಸ್ವಲ್ಪ ಆಲ್ಟರ್ನೇಟಿವ್ ಆಗಿ ಚೇಂಜಸ್ನ ಮಾಡಿ ಇಲ್ಲಿ ನೀವು ವರ್ಕ್ನ ಮಾಡ್ಬೋದು. SEO ಕೊಟ್ಟಿದ್ದಾರೆ. SEO ಅಂದರೆ ಇವಾಗ ಯೂಟ್ಯೂಬ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಇದಕ್ಕೆಲ್ಲ ಅಪ್ಲೋಡ್ಸ್ನ ಮಾಡ್ಬೇಕಾದ್ರೆ ಅದಕ್ಕೆ ಹಾಕುವಂಥ ಹ್ಯಾಶ್ಟ್ಯಾಗ್ಸ್ಗಳಾಗಿರ್ಬೋದು, ಇದ್ರ ರಿಲೇಟೆಡ್ ವರ್ಕ್ ಇರುತ್ತೆ. ಅದನ್ನು ಕೂಡ ನೀವು ChatGPT ಯೂಸ್ ಮಾಡ್ಕೊಂಡೇ ಮಾಡ್ಬೋದು. ಅಥವಾ ಗೂಗಲಲ್ಲಿ ಕೆಲವೊಂದಷ್ಟು ವೆಬ್ಸೈಟ್ಗಳಿದೆ, ಅಲ್ಲಿಂದ ಕೂಡ ನೀವು ಹೆಲ್ಪ್ನ ತೊಗೊಬೋದು
ಮಾಡ್ಬೋದಾಗಿರುತ್ತೆ. ಇನ್ನು ವೆಬ್ ಡಿಸೈನಿಂಗ್ ಆಗಿರುತ್ತೆ, ಲೋಗೋ ಡಿಸೈನಿಂಗ್ ಇದೆ, ಹಾಗೆ ವಾಯ್ಸ್ ಓವರ್ ಇದೆ. ಯಾರೆಲ್ಲ ನಾವು ಒಂದು ವಾಯ್ಸ್ ಓವರ್ ಕೊಟ್ಟು ಲೈಕ್ ಟ್ರಾನ್ಸ್ಕ್ರಿಪ್ಟರ್ ರಿಲೇಟೆಡ್ ಇದು ರೋಲ್ ಇರುತ್ತೆ, ಅವ್ರು ಇಂಗ್ಲೀಷಲ್ಲಿ ಕೊಟ್ಟಿರೋದನ್ನ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡೋವಂಥದ್ದು, ಅಥವಾ ಯಾವ ಲ್ಯಾಂಗ್ವೇಜ್ ಇದೆ ಸೇಮ್ ಲ್ಯಾಂಗ್ವೇಜಲ್ಲೇ ಟ್ರಾನ್ಸ್ಲೇಟ್ ಆ ರೀತಿ ಇರುತ್ತೆ. ಇನ್ನೊಂದು ಇಲ್ಲಿ ಡ್ರಾಯಿಂಗ್ ಇದೆ. ಸೊ ಇದು ಬಂದು ಲೈಕ್ ಬೇರೆ ಬೇರೆ ಬ್ಯಾಗ್ಸ್ಗಳಾಗಿರ್ಬೋದು, ಅದಕ್ಕೆಲ್ಲ ಕೆಲವೊಂದಷ್ಟಕ್ಕೆ ಪ್ರಿಫರ್ ಮಾಡೋ ರಿಲೇಟೆಡ್ ಇರುತ್ತೆ. ಇದು ಸೋಷಿಯಲ್ ಮೀಡಿಯಾದು ರಿಲೇಟೆಡ್ ವರ್ಕ್ ಇರುತ್ತೆ. ಇದು SEM ಆ ಥರದಾದಂಥ ವರ್ಕ್ಗಳಾಗಿರುತ್ತೆ. ಇನ್ನು ನೆಕ್ಸ್ಟ್ ನೀವು ನೋಡಿದ್ರೆ ಸೇಲ್ಸ್ ಆ್ಯಂಡ್ ಕಾಲಿಂಗ್ಸ್, ಇವರ ಕಂಪ್ನಿಯ ಸೇಲ್ಸ್ಗಳ ರಿಲೇಟೆಡ್ ಅಥವಾ ಕಾಲ್ಸ್ಗಳಿಂಗ್ ರಿಲೇಟೆಡ್ ವರ್ಕ್ ಕೂಡ ನೀವು ಇಲ್ಲಿ ಮಾಡ್ಬೋದು. ಅಡ್ಮಿನ್ ಇದೆ, ವಿಡಿಯೋ ಗ್ರಾಫಿಕ್ ಇದೆ, ಟ್ರಾನ್ಸ್ಲೇಷನ್ಸ್ ಇದೆ, ಹಾಗೆ ಲೈಕ್ ಡಿಸೈನಿಂಗ್ ಇದೆ, ಗ್ರಾಫಿಕ್ ಡಿಸೈನಿಂಗ್ ಇದೆ. ಇದೆಲ್ಲ ಡಿಪಾರ್ಟ್ಮೆಂಟಲ್ಲೂ ಕೂಡ ನೀವು ವರ್ಕ್ನ ಮಾಡ್ಬೋದಾಗಿರುತ್ತೆ. ನಿಮಗೆ ಯಾವುದಕ್ಕೆ ಬೇಕೋ ಅದಕ್ಕೆ ನೀವು ಇಲ್ಲಿ ಲೈಕ್ ಚೆಕ್ನ ಮಾಡಿ ಅಪ್ಲೈ ಕೂಡ ಮಾಡ್ಬೋದಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಇಲ್ಲಿ ಇವರ ಲೈಕ್ ಇವ್ರು ಏನು ಅಂದರೆ ಐಯರಿಂಗ್ ಮಾಡ್ತಾ ಇರೋರು ಅಥವಾ ಐಯರಿಂಗ್ಗೋಸ್ಕರ ಹಾಕಿರೋರ್ದಾಗಿರುತ್ತೆ. ಸೊ ಇದು ನಿಮ್ಗೆ ಅದಷ್ಟು ಯೂಸ್ ಆಗಲ್ಲ, ಪ್ಲೀಸ್ ಲೈಕ್ ಅದನ್ನು ಚೆಕ್ ಮಾಡೋದಕ್ಕೆ ಹೋಗಬೇಡಿ ಅಂತ ಹೇಳಲ್ಲ. ಬಟ್ ನಿಮ್ಗೆ ಅದ್ರ ಬಗ್ಗೆ ಏನೋ ಎಷ್ಟು ಯೂಸ್ ಆಗ್ತಿರೋದ್ರಿಂದ ನಿಮಗೆ ಗೊತ್ತಾಗೋದಿಲ್ಲ. ನೆಕ್ಸ್ಟ್ ಇಲ್ಲಿ ನೋಡಿದ್ರೆ 3 ಮಿಲಿಯನ್ಸ್ ಆಫ್ ಫ್ರೀಲ್ಯಾನ್ಸರ್ಸ್ ಇಲ್ಲಿ ವರ್ಕ್ನ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಲೈಕ್ 150 ಮಿಲಿಯನ್ಸ್ ಪ್ಲಸ್ ಅರ್ನಿಂಗ್ಸ್ನ ನೀವು ಫ್ರೀಲ್ಯಾನ್ಸರ್ ಆಗಿ ಅರ್ನಿಂಗ್ಸ್ನ ಮಾಡ್ಬೋದಾಗಿರುತ್ತೆ. ಮಂತ್ಲಿ ಏನಿಲ್ಲ ಅಂದರೂ 7,000 ನೀವು ಮಂತ್ಲಿ ಅರ್ನಿಂಗ್ಸ್ನ ಮಾಡ್ಬೋದು. 10 ಮಿನಿಟ್ಸ್ ಟು ದ ಟಾಸ್ಕ್ ಫ್ರೀಲ್ಯಾನ್ಸಿಂಗ್ ವಿತ್ 90% ಆಫ್ ಪ್ರಾಜೆಕ್ಟ್ಸ್ ಕಂಪ್ಲೀಟ್ಸ್ ಇನ್ 7 ಡೇಸ್ ಅಂತ ಹೇಳ್ತಾರೆ. ಲೈಕ್ 10 ಮಿನಿಟ್ಸಿಂದ 90% ಆಫ್ ಪ್ರಾಜೆಕ್ಟ್ಸ್ ನೀವು 7 ಡೇಸ್ ಒಳಗಡೆ ಕಂಪ್ಲೀಟ್ ಮಾಡಿ ಕೊಡ್ಬೋದು. ಈ ರೀತಿಯಾದಂಥ ಆಪರ್ಚುನಿಟೀಸ್ ಕೂಡ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ನೀವು ಇಲ್ಲಿ ಈ ರೀತಿ ಅವರ ಕಂಪ್ನಿಯ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ ಕೂಡ ಇಲ್ಲಿ ಚೆಕ್ ಮಾಡ್ಬೋದಾಗಿರುತ್ತೆ. ಹೇಗೆ ನೀವು ಜಾಬ್ನ ಇಲ್ಲಿ ಸರ್ಚ್ ಮಾಡೋದು ಅಥವಾ ಎಲ್ಲಿ ನೀವು ಚೆಕ್ನ ಮಾಡಬೇಕು ಅಂದರೆ ಇಲ್ಲಿ ಫ್ರೀಲ್ಯಾನ್ಸರ್ ಅನ್ನೋ ಆಪ್ಷನ್ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ನ ಮಾಡಬೇಕು. ಇದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ನಿಮಗೆ ಈ ರೀತಿಯಾದಂಥ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೀವು ಕರೆಕ್ಟಾಗಿ ಆನ್ಸರ್ನ ಮಾಡಬೇಕು. ಇಲ್ಲಿ ಐ ವಾಂಟ್ ಟು ವರ್ಕ್ ಆಸ್ ಅ ಫ್ರೀಲ್ಯಾನ್ಸರ್ ಅನ್ನೋ ಆಪ್ಷನ್ನ ನೀವು ಸೆಲೆಕ್ಟ್ನ ಮಾಡ್ಕೊಬೇಕಾಗಿರುತ್ತೆ. ಅದಾದಮೇಲೆ ಇಲ್ಲಿ ನಿಮ್ಮ ಗೂಗಲಿಂದ ನೀವು ಸೈನ್ ಅಪ್ನ ಹಾಕಬೇಕು. ಫಾರ್ ಎಕ್ಸಾಂಪಲ್ ಕನೆಕ್ಟ್ ವಿತ್ ಗೂಗಲ್ನ ಕೊಟ್ಟರೆ ನಿಮ್ಮ ಇಮೇಲ್ಗಳು ಶೋ ಆಗುತ್ತೆ. ಅದರಲ್ಲಿ ಯಾವುದಾದ್ರು ಒಂದು ಗೂಗಲ್ನ ನೀವು ಸೆಲೆಕ್ಟ್ನ ಮಾಡ್ಕೊಳ್ಬೇಕು. ಓಕೆನಾ. ಸೊ ಯಾವುದಾದ್ರೂ ಆಗಿರ್ಬೋದು, ಒಂದು ಸ್ಪೇರ್ ಇಮೇಲ್ನ ಕ್ರಿಯೇಟ್ ಮಾಡ್ಕೊಳ್ಳಿ ಅಥವಾ ಆಲ್ರೆಡಿ ಇರುವಂಥ ಇಮೇಲ್ನೇ ನೀವು ಕ್ರಿಯೇಟ್ ಮಾಡ್ಕೊಂಡ್ರು ಓಕೆ. ಅದನ್ನು ನೆಕ್ಸ್ಟ್ ಕಂಟಿನ್ಯೂ ಅಂತ ಕೊಟ್ಟು ನೀವಿಲ್ಲಿ ಅದಕ್ಕೆ ಅಲೋನ ಕೊಡಬೇಕು. ನಾನಿಲ್ಲಿ ಒಂದು ಸ್ಪೇರ್ ಇಮೇಲ್, ಸುಮ್ಮನೆ ಇಮೇಲ್ನ ಮಾಡಿಕೊಂಡು ಅದರಿಂದ ನಾನಿಲ್ಲಿ ನಿಮಗೆ ಲಾಗಿನ್ ಆಗಿ ತೋರಿಸ್ತಾ ಇದ್ದೀನಿ. ಇದೇ ರೀತಿ ನೀವು ಕೂಡ ಮಾಡ್ಬೋದಾಗಿರುತ್ತೆ. ಇಲ್ಲಿ ನೀವು ಕರೆಕ್ಟಾಗಿ ನಿಮ್ಮ ಏನು ಹೇಳ್ತಾರೆ ಈ ಫಾರ್ಮ್ನ ಫಿಲ್ ಮಾಡಬೇಕಾಗಿರುತ್ತೆ. ಇದರಿಂದನೇ ನಿಮಗೆ ಐಯರಿಂಗ್ ಆಗುವಂಥದ್ದು. ಸೊ ಇದನ್ನು ನೀವು ಕರೆಕ್ಟಾಗಿ ಫಾಲೋ ಮಾಡಲೇಬೇಕು. ಫಾರ್ ಎಕ್ಸಾಂಪಲ್ ಫಸ್ಟಾಗಿ ನೀವು ಏನು ಕೊಡಬೇಕು ಅಂದರೆ ನಿಮ್ಮದೊಂದು ಪ್ರೊಫೈಲ್ ಫೋಟೋನ ನೀವು ಇಲ್ಲಿ ಆ್ಯಡ್ ಮಾಡಬೇಕಾಗಿರುತ್ತೆ. ಅದು ತುಂಬಾ ಇಂಪಾರ್ಟೆಂಟ್ ಇದೆ. ಸೊ ಅದನ್ನು ನೀವು ಚೆಕ್ಔಟ್ನ ಮಾಡ್ಕೊಳ್ಬೇಕಾಗಿರುತ್ತೆ. ಅದಾದಮೇಲೆ ಇಲ್ಲಿ ನೀವು ಜಾಬ್ ಟೈಟಲ್ನ ಕೇಳಿದೆ. ಸೊ ನೀವು ಯಾವ ರೀತಿಯಾದಂಥ ಜಾಬ್ ಟೈಟಲ್ನ ಮಾಡೋದಕ್ಕೆ ಇಷ್ಟಪಡ್ತೀರಾ ಅಥವಾ ಯಾವ ರೀತಿಯಾದಂಥ ವರ್ಕ್ ರಿಲೇಟೆಡ್ ವರ್ಕ್ನ ಮಾಡೋದಕ್ಕೆ ಇಷ್ಟಪಡ್ತೀರಾ, ಆ ಥರ ಇಲ್ಲಿ ನಿಮ್ಮನ್ನ ಕೇಳ್ತಾ ಇರೋವಂಥದ್ದು. ಅದನ್ನು ಕೂಡ ನೀವು ಕೊಡಬೇಕು. ಯುವರ್ ಸ್ಕಿಲ್ಸ್ಗಳನ್ನ ಕೇಳ್ತದೆ. ಮ್ಯಾಕ್ಸಿಮಮ್ ಲೈಕ್ 15 ಸ್ಕಿಲ್ಸ್ಗಳನ್ನ ಕೊಡಿ ಅಂತ ಕೇಳಿದೆ. ಸೊ ಅದಕ್ಕೂ ನೀವು 15 ಸ್ಕಿಲ್ಸ್ಗಳನ್ನ ನೀವು ಆ್ಯಡ್ನ ಮಾಡಬೇಕಾಗಿರುತ್ತೆ. ಸೊ ನಾನು ನಿಮಗೆ ಏನು ಪ್ರಿಫರ್ನ ಮಾಡ್ತೇನೆ ಅಂದರೆ ಜಾಬ್ ಟೈಟಲಲ್ಲಿ ನಿಮಗೆ ಯಾವ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡೋಕ್ಕೆ ಇಷ್ಟ ಇದೆ. ಫಾರ್ ಎಕ್ಸಾಂಪಲ್ ನಿಮ್ಗೆ ಇಲ್ಲಿ ಡೇಟಾ ಎಂಟ್ರಿಲಿ ವರ್ಕ್ ಮಾಡೋಕ್ಕೆ ಇಂಟ್ರೆಸ್ಟ್ ಇದೆ ಅಂದರೆ ಡೇಟಾ ಎಂಟ್ರಿ ಅಂತ ಟೈಪ್ನ ಮಾಡಿ, ಅಥವಾ ಲೈಕ್ ವರ್ಚುವಲ್ ಅಸಿಸ್ಟೆಂಟಲ್ಲಿ ಅಥವಾ ವೆಬ್ ರಿಸರ್ಚ್ ಆಗಿರ್ಬೋದು, ಅಥವಾ ಲೈಕ್ ಆ ರೀತಿ ಕಸ್ಟಮರ್ ಸಪೋರ್ಟ್ ಯಾವುದರಲ್ಲಿ ನಿಮ್ಗೆ ಇಂಟ್ರೆಸ್ಟ್ ಇದೆ ಅಥವಾ SEO ಮಾಡೋದಕ್ಕೆ ಇಂಟ್ರೆಸ್ಟ್ ಇದೆ ಅದನ್ನು ನೀವು ಇಲ್ಲಿ ಟೈಪ್ನ ಮಾಡಬೇಕಾಗಿರುತ್ತೆ. ಸೊ ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಹಾಕಿದ್ದೀನಿ ನೋಡಿ, ಡೇಟಾ ಎಂಟ್ರಿ ಆಗಿರ್ಬೋದು, SEO, ಸೋಷಿಯಲ್ ಮೀಡಿಯಾ, ವರ್ಚುವಲ್ ಅಸಿಸ್ಟೆಂಟ್ ಅಥವಾ ಕಸ್ಟಮರ್ ಸರ್ವಿಸ್, ಈ ರೀತಿ ಕೂಡ ನೀವು ಹಾಕ್ಬೋದಾಗಿರುತ್ತೆ. ಅದಾದಮೇಲೆ ಇಲ್ಲಿ ನೀವು ನಿಮ್ಮ ಸ್ಕಿಲ್ಸ್ಗಳನ್ನ ಆ್ಯಡ್ ಮಾಡಬೇಕು. ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೀವು ಇಲ್ಲಿ ಏನು ಹಾಕ್ಬೋದು ಅಂದರೆ ಡೇಟಾ ಎಂಟ್ರಿ ಅಂತ ಹಾಕಿ, ಅದೊಂದು ಬೆಸ್ಟ್ ಅಂತ ಹೇಳ್ತೀನಿ. ಅದಾದಮೇಲೆ ನೀವು ಲೈಕ್ ಮೈಕ್ರೋಸಾಫ್ಟ್ ಎಕ್ಸೆಲ್ನ ಯೂಸ್ ಮಾಡಿ ಬರುತ್ತೆ. ನಾನು ಇಲ್ಲಿ ಎಲ್ಲನೂ ಟೈಪ್ ಮಾಡಿ ನಿಮ್ಗೊಂದ್ಸಲ ತೋರಿಸ್ಕೊಡ್ತೀನಿ. ಸೊ ನೀವಿಲ್ಲಿ ನೋಡ್ಬೋದು ನಾನೊಂದು ಸ್ವಲ್ಪ ಲೈಕ್ ಸ್ಕಿಲ್ಸ್ಗಳನ್ನ ಆ್ಯಡ್ ಮಾಡಿದ್ದೀನಿ. ಡೇಟಾ ಎಂಟ್ರಿ, ಮೈಕ್ರೋಸಾಫ್ಟ್ ಎಕ್ಸೆಲ್, ಮೈಕ್ರೋಸಾಫ್ಟ್ ವರ್ಡ್, ಗೂಗಲ್ ಶೀಟು, ಕಾಪಿ ಟೈಪಿಂಗ್ ಅಥವಾ ವೆಬ್ ರಿಸರ್ಚ್, ವರ್ಚುವಲ್ ಅಸಿಸ್ಟೆಂಟ್, PDF ಕನ್ವರ್ಷರ್ಸ್ ಆಗಿರ್ಬೋದು. ಅದು ಬಿಟ್ಟು ನೀವು ಲೈಕ್ ಇಮೇಲ್ ಅಂತಲೂ ಕೂಡ ಹಾಕ್ಬೋದು. ಅದರಲ್ಲಿ ಯಾವ ಟೈಪ್ಸ್ ಇದೆ ಅದೆಲ್ಲ ಬರುತ್ತೆ. ನೀವು ಇಲ್ಲಿ ಇಮೇಲ್ ಹ್ಯಾಂಡಲಿಂಗ್ ಅಂತ ಸರ್ಚ್ನ ಮಾಡಬೇಕಾಗಿರುತ್ತೆ. ಸೊ ಅದನ್ನು ಸೆಲೆಕ್ಟ್ನ ಮಾಡಿದ್ರೆ ಅದು ಆಟೋಮೆಟಿಕ್ಕಾಗಿ ತೊಗೊಳುತ್ತೆ. ಅದಾದಮೇಲೆ ಕಸ್ಟಮರ್ ಅಂತ ಸರ್ಚ್ನ ಮಾಡಿ ಕಸ್ಟಮರ್ ಸಪೋರ್ಟ್ನ ನೀವು ಸರ್ಚ್ನ ಮಾಡ್ಬೋದು. ಕಸ್ಟಮರ್ ಸಪೋರ್ಟ್ನ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಈ ರೀತಿ ನೀವು ಕೆಲವೊಂದಷ್ಟು ಸ್ಕಿಲ್ಸ್ಗಳನ್ನ ಆ್ಯಡ್ ಮಾಡ್ತಾ ಹೋಗ್ಬೋದು. ಅದೆಲ್ಲ ಆ್ಯಡ್ ಆದಮೇಲೆ ನೀವು ಇಲ್ಲಿ ಏನು ಮಾಡಬೇಕು ಅಂದರೆ ನೆಕ್ಸ್ಟ್ಗೆ ಪೇಜ್ಗೆ ನೀವು ಕ್ಲಿಕ್ನ ಮಾಡಬೇಕಾಗಿರುತ್ತೆ. ಸೊ ಅದಾದಮೇಲೆ ನಿಮಗಿಲ್ಲಿ ಅಬೌಟ್ ಯು ಅಂತ ಕೇಳುತ್ತೆ. ಇಲ್ಲಿ ನೀವೇನು ಮಾಡಬೇಕು ಅಂದರೆ ನಿಮ್ಮ ಬಗ್ಗೆ ನೀವು ಒಂದಷ್ಟು ಇಲ್ಲಿ ಇಂಪ್ರೆಸಿವ್ ಆಗೋ ರೀತಿ ನೀವು ಟೈಪ್ನ ಮಾಡಬೇಕಾಗಿರುತ್ತೆ. ಫಾರ್ ಎಕ್ಸಾಂಪಲ್ ನೀವು ಇದನ್ನು ಸ್ಕ್ರೀನ್ಶಾಟ್ನ ತೆಗೆದು ನಿಮ್ಮ ಚಾಚಿಪಿಟಿಲಿ ಹಾಕಿದ್ರು ಕೂಡ ಅದು ಒಂದು ಬೆಸ್ಟ್ ರಿಟರ್ನ್ನ ಕೊಡುತ್ತೆ. ಅದನ್ನು ನೀವು ಇಲ್ಲಿ ಕಾಪಿ ಪೇಸ್ಟ್ ಕೂಡ ಮಾಡ್ಬೋದು. ನಾನು ಕೂಡ ಇಲ್ಲಿ ಅದನ್ನೇ ಮಾಡಿದ್ದೀನಿ. ನೀವು ಬೇಕಂದರೆ ನಾನು ಇದು ಸ್ವಲ್ಪ ಝೂಮ್ ಮಾಡ್ತೀನಿ. ಇದನ್ನೇ ಬೇಕಾದ್ರೆ ನೀವು ಕಾಪಿನ ಮಾಡ್ಬೋದು ಅಥವಾ ಒಂದು ಸ್ಕ್ರೀನ್ಶಾಟ್ನ ತೊಗೊಂಡು ಸೇಮ್ ಆ್ಯಸ್ ಇಟ್ ಇಸ್ ನೀವು ಇದನ್ನು ಎಂಟ್ರಿನ ಮಾಡ್ಬೋದಾಗಿರುತ್ತೆ. ಅದಾದಮೇಲೆ ನೀವು ನಿಮ್ಮ ಲೊಕೇಶನ್ನ ಇಲ್ಲಿ ಹಾಕಬೇಕು. ನಿಮ್ಮ ಲೊಕೇಶನ್ ಏನಿದೆ ಬ್ಯಾಂಗ್ಳೂರ್ ಆ ರೀತಿ ಹಾಕಬೇಕಾಗುತ್ತೆ.
ಮಾಡಬೇಕು. ಅದಾದಮೇಲೆ ಇಲ್ಲಿ ನೀವು ನಿಮ್ಮ ಲ್ಯಾಂಗ್ವೇಜ್ನ ಹಾಕಬೇಕಾಗಿರುತ್ತೆ. ಯಾವೆಲ್ಲ ಲ್ಯಾಂಗ್ವೇಜ್ ನಿಮಗೆ ಬರುತ್ತೆ ಅದನ್ನು ನೀವಿಲ್ಲಿ ಹಾಕಬೇಕು. ಅದು ಪ್ರೊಫೆಷ್ನಲ್ ಎಷ್ಟಿದ್ದೀರಾ ಅನ್ನೋದನ್ನು ಕೂಡ ನೀವಿಲ್ಲಿ ಹಾಕಬೇಕಾಗಿರುತ್ತೆ. ನಾನಿಲ್ಲಿ ಇಂಗ್ಲೀಷ್ ಹಾಗೆ ನೇಟಿವ್ ಕನ್ನಡ ಅದನ್ನು ನಾನು ಇಲ್ಲಿ ಸ್ಪೆಸಿಫೈ ಮಾಡಿ ಹೇಳ್ತೀನಿ. ಅದನ್ನು ನೀವಿಲ್ಲಿ ಹಾಕ್ಬೋದು. ಒನ್ಲಿ ಜಸ್ಟ್ ಅ ಮಿನಿಟ್. ಓನ್ಲಿ ಒನ್ ಲ್ಯಾಂಗ್ವೇಜ್ ದಟ್ ಯು ಆರ್ ಕಂಫರ್ಟಬಲ್ ವಿತ್. ಓಕೆ, ಇಲ್ಲಿ ನೀವು ಒನ್ ಲ್ಯಾಂಗ್ವೇಜ್ ಅಂತ ಕೊಟ್ಟಿದ್ದಾರೆ. ಸೊ ನೀವಿಲ್ಲಿ ಕನ್ನಡ ಕಂಫರ್ಟಬಲ್ ಇದ್ದರೆ ಕನ್ನಡ, ಅಥವಾ ಇಂಗ್ಲೀಷ್ ಕಂಫರ್ಟಬಲ್ ಇದ್ದರೆ ಇಂಗ್ಲೀಷ್, ಆ ರೀತಿ ನೀವಿಲ್ಲಿ ಹಾಕ್ಬೋದಾಗಿರುತ್ತೆ. ಸೊ ನಾನಿಲ್ಲಿ ಇಂಗ್ಲೀಷ್ ಅಂತ ಹಾಕ್ತೀನಿ, ಪ್ಲಸ್ ಕನ್ನಡ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಓಕೆ, ನೋ, ಒನ್ಲಿ ಒನ್ ಲ್ಯಾಂಗ್ವೇಜ್, ಸೊ ಇಂಗ್ಲೀಷ್ ಅಂತ ಹಾಕಿ. ಸೊ ನಿಮ್ಗೆ ಏನಾದ್ರು ಇಂಗ್ಲೀಷ್ ಬರೋದಿಲ್ಲ, ನಾವು ಕನ್ನಡ ಲ್ಯಾಂಗ್ವೇಜ್ ಸರ್ಚ್ ಮಾಡ್ತಾ ಇದ್ದೀವಿ ಅಂದರೆ ಬರೀ ಕನ್ನಡನೂ ಕೂಡ ನೀವು ಹಾಕ್ಬೋದಾಗಿರುತ್ತೆ. ಸೊ ಇಲ್ಲಿ ಒಂದು ಮೆಥಡ್ನ ನೀವು ಫಾಲೋ ಮಾಡಬೇಕು. ಫಾರ್ ಎಕ್ಸಾಂಪಲ್, ನೀವು ಟೈಪ್ನ ಮಾಡಿದ್ಮೇಲೆ ಅದು ಇಲ್ಲಿ ಸರ್ಚ್ ಹಾಕಿ ಬರಬೇಕು. ಸೊ ಸರ್ಚ್ ಆಗೋದಕ್ಕೆ ಸ್ವಲ್ಪ ಟೈಮ್ನ ಕೊಡಿ. ಅಕಸ್ಮಾತ್ ಸರ್ಚ್ ಆಗ್ತಾ ಇಲ್ಲ, ಕಂಟಿನ್ಯೂಸ್ ಆಗಿ ಹಾಗೆ ತೋರಿಸ್ತಿದೆ ಅಂದರೆ ಸರ್ಚ್ ಅನ್ನೋದ್ರ ಮೇಲೆ ಕ್ಲಿಕ್ನ ಮಾಡಿ, ಅದು ಆ್ಯಡ್ ಆಗುತ್ತೆ. ಅದೇ ರೀತಿ ನಿಮ್ಗೆ ಯಾವ ಲ್ಯಾಂಗ್ವೇಜ್ ಬರುತ್ತೆ ಅದನ್ನು ನೀವು ಇಲ್ಲಿ ಆ್ಯಡ್ ಅಪ್ನ ಮಾಡ್ಬೋದು. ಅದಾದಮೇಲೆ ನೆಕ್ಸ್ಟ್ ಸ್ಟೆಪ್ಪು ನಿಮ್ಗೆ ಇಲ್ಲಿ ಪರ್ ಆರ್ ನೀವು ಎಷ್ಟು ಲೈಕ್ ಎಕ್ಸ್ಪೆಕ್ಟ್ನ ಮಾಡ್ತೀರಾ ಅಂತ ಕೇಳ್ತಿದ್ರೆ. ಸೊ ಇಲ್ಲಿ 6 ಇದೆ, ನೀವು ಇಲ್ಲಿ 8 ಬೇಕಾದರೂ ಮಾಡ್ಬೋದು, ಅಥವಾ 9 ಬೇಕಾದರೂ ಮಾಡ್ಬೋದು. GST ಎಲ್ಲ ಕಟ್ಟಾಗಿ ನಿಮಗೆ ಒಂದೊಳ್ಳೆ ಅಮೌಂಟ್ ಸಿಗುತ್ತೆ. ಅದಾದಮೇಲೆ ನೀವು ಇಲ್ಲಿ ಸಬ್ಮಿಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ನ ಮಾಡಬೇಕಾಗಿರುತ್ತೆ. ಸೊ ಈ ರೀತಿ ನೀವು ಎಲ್ಲನೂ ಲೈಕ್ ಫಿಲ್ನ ಮಾಡಾದ್ಮೇಲೆ ಸಬ್ಮಿಟ್ ಅಪ್ಲಿಕೇಶನ್ ಮೇಲೆ ನೀವು ಕ್ಲಿಕ್ನ ಮಾಡಬೇಕಾಗಿರುತ್ತೆ. ಸಬ್ಮಿಟ್ ಅಪ್ಲಿಕೇಶನ್ ಅಂತ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಈ ರೀತಿಯಾದಂಥ ಇಂಟರ್ಫೇಸ್ ಬರುತ್ತೆ. ಯು ಆರ್ ಆಲ್ಮೋಸ್ಟ್ ದೇರ್, ಚೂಸ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ ಪ್ಲ್ಯಾನ್ ಬೇಕಂದರೆ ಚೂಸ್ನ ಮಾಡ್ಕೊಬೋದು, ಇಲ್ಲ ನಿಮಗೆ ಪ್ಲ್ಯಾನ್ ಬೇಡ ಅಂದರೆ ಜಸ್ಟ್ ಕ್ಯಾನ್ಸಲ್ನ ಮಾಡಿ. ಅದಾದಮೇಲೆ ಇಲ್ಲಿ ಈ ಪ್ರೋಸೆಸ್ ಆದಮೇಲೆ ನಿಮಗೆ ನಿಮ್ಮ ಲೈಕ್ ಏನು ಹೇಳ್ತಾರೆ, ಇಮೇಲ್ಗೆ, ನೀವು ಕೊಟ್ಟಿರೋಂಥ ಇಮೇಲ್ಗೆ ಒಂದು ಇಮೇಲ್ ಬರುತ್ತೆ ಕಂಪ್ನಿ ಕಡೆಯಿಂದ. ಓಕೆನಾ? ಸೊ ಆ ಇಮೇಲಲ್ಲಿ ನಿಮಗೆ ನೆಕ್ಸ್ಟ್ ಪ್ರೋಸೆಸ್ ಏನಿದೆ, ಅಥವಾ ನೆಕ್ಸ್ಟ್ ನಿಮಗೆ ಯಾವ ಪ್ರಾಜೆಕ್ಟ್ಸ್ ಯಾವ ರೀತಿ ಸಬ್ಮಿಟ್ ಮಾಡ್ತಾರೆ ಆ ಇನ್ಫಾರ್ಮೇಷನ್ಸ್ ಬರುತ್ತೆ. ಸೊ ಇಲ್ಲ ನಾನು ವೆಯ್ಟ್ ಮಾಡೋದಿಲ್ಲ, ನಾನೇ ಅಪ್ಲೈನ ಮಾಡ್ತೀನಿ ಅಂತ ಅಂದರೆ ನೀವು ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದು. ಬಟ್ ಇಲ್ಲಿ ಅಮೌಂಟ್ನ ತೋರಿಸ್ತಿದೆ ಅಂದ ತಕ್ಷಣ ನೀವು ಈ ಪ್ಲ್ಯಾಟ್ಫಾರ್ಮ್ಗೆ ಪೇ ಮಾಡಲೇಬೇಕು ಅಂತ ಇಲ್ಲ. ಇದೇನಕ್ಕೆ ಈ ರೀತಿಯಾದಂಥ ಇಂಟರ್ಫೇಸ್ ತೋರಿಸ್ತಾ ಇದೆ ಅಂದರೆ, ಕೆಲವೊಂದ್ಸಲ ಲೈಕ್ ಸರ್ಚರ್ಸ್ ಕೂಡ, ಅಥವಾ ಇಲ್ಲಿ ವರ್ಕರ್ಸ್ನ ಹೈಯರ್ ಮಾಡೋರು ಕೂಡ ಈ ಪ್ಲ್ಯಾಟ್ಫಾರ್ಮ್ನ ಯೂಸ್ ಮಾಡೋದ್ರಿಂದ ಈ ರೀತಿಯಾದಂಥ ಇಂಟರ್ಫೇಸ್ ತೋರಿಸುತ್ತೆ. ನೀವು ಇಲ್ಲಿ ಅಮೌಂಟ್ ಬಗ್ಗೆ ಅಷ್ಟು ಯೋಚನೆ ಮಾಡಬೇಡಿ. ನೀವು ಯಾವುದೇ ರೀತಿ ಅಮೌಂಟ್ನ ಪೇ ಮಾಡೋ ನೆಸೆಸಿಟಿ ಇಲ್ಲ, ಯಾವುದೇ ರೀತಿ ಪ್ಯಾಕೇಜ್ ಕೂಡ ನೀವು ತೊಗೊಳ್ಬೇಡಿ. ನೀವು ಇಲ್ಲಿ ಜಾಬ್ನ ಸರ್ಚ್ ಮಾಡಬೇಕು ಅಂದರೆ ಜಸ್ಟ್ ಇಲ್ಲಿ ಸರ್ಚ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿ, ನೀವು ಇಲ್ಲಿ ಸರ್ಚ್ ಪ್ರಾಜೆಕ್ಟ್ಸ್ಗಳ ಮೇಲೆ ಕ್ಲಿಕ್ನ ಮಾಡಬೇಕಾಗಿರುತ್ತೆ. ಇಲ್ಲ ಆಫೀಸ್ಗಳು ಕೂಡ ನೀವು ಸರ್ಚ್ನ ಮಾಡ್ಬೋದು. ಸೊ ಇದು ಫಸ್ಟ್ ಟು ನಿಮಗೆ ಯೂಸ್ ಆಗೋದಿಲ್ಲ. ಸೊ ಲಾಸ್ಟ್ ಒಂದು ಸರ್ಚ್ ಪ್ರಾಜೆಕ್ಟ್ಸ್ಗಳ ಮೇಲೆ ಸರ್ಚ್ನ ಮಾಡಿ ನೀವು, ಅಥವಾ ಕ್ಲಿಕ್ನ ಮಾಡಿ. ಆ ರೀತಿ ಕ್ಲಿಕ್ನ ಮಾಡಿದಾಗ ನಿಮಗೆ ಸಾಕಷ್ಟು ಯಾವುದೆಲ್ಲ ಪ್ರಾಜೆಕ್ಟ್ಸ್ಗಳಿಗೆ ಹೈಯರಿಂಗ್ನ ಮಾಡ್ತಾ ಇದ್ದಾರೆ ಅದೆಲ್ಲನೂ ಕೂಡ ನಿಮ್ಗೆ ಇಲ್ಲಿ ಓಪನ್ ಆಗುತ್ತೆ. ನೀವು ಇಲ್ಲಿ ನೋಡ್ಬೋದು, ಸೋಷಿಯಲ್ ಮೀಡಿಯಾಗೆ ಕ್ಯಾನ್ವಾದಲ್ಲಿ ಗ್ರಾಫಿಕ್ ಡಿಸೈನ್ ಮಾಡೋರನ್ನ ಇವರು ಇಲ್ಲಿ ಸರ್ಚ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ನಿಮಗೆ ಇಲ್ಲಿ 52ವರೆಗೂ ಪೇನ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನೀಡ್ ಅ ಫ್ಲೈ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು, ಮೇಕ್ ಅ ಮೊಬೈಲ್ ಆ್ಯಪ್ ಫಾರ್ ಅ ಲೆವೆಲ್ ವೆಬ್ಸೈಟ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಏನಾದ್ರು ಆ್ಯಪ್ ಬಿಲ್ಡ್ ಮಾಡೋದಕ್ಕೆ ಬಂದರೆ ಅದನ್ನು ಯೂಸ್ ಮಾಡ್ಕೊಬೋದು, ಅಥವಾ ಸ್ಕ್ರಿಪ್ಟ್ ಅದನ್ನು ಕೂಡ ಕೊಟ್ಟಿದ್ದಾರೆ. ನೀವು ಇದು ಕೂಡ ನೋಡ್ಬೋದು, ವೆದರ್ ಡೇಟಾಸ್ಗಳಿಗೆ. ಹಾಗೆ ನೀವು ಇಲ್ಲಿ ಸರ್ಚ್ನ ಮಾಡಿದ್ರೆ ಸಾಕಷ್ಟು ಆಪ್ಷನ್ಸ್ಗಳು ನಿಮಗೆ ಸಿಗ್ತಾ ಹೋಗುತ್ತೆ. ಯಾವುದೆಲ್ಲ ಪ್ರಾಜೆಕ್ಟ್ಸ್ಗಳಿದೆ ಅದೆಲ್ಲನೂ ಕೂಡ ನಿಮಗೆ ಇಲ್ಲಿ ಸಿಗ್ತಾ ಹೋಗುತ್ತೆ. ಅದರಲ್ಲಿ ನಿಮಗೆ ಯಾವ್ದು ಬೇಕೋ ಅದನ್ನು ನೀವು ಇಲ್ಲಿ ಓಪನ್ನ ಮಾಡಿಕೊಂಡು ಇಲ್ಲಿ ನೀವು ಅಪ್ಲೈನ ಮಾಡ್ಬೋದಾಗಿರುತ್ತೆ. ಸೊ ನೀವು ಇಲ್ಲಿ ಇನ್ನೊಂದು ಏನು ಮಾಡ್ಬೋದು ಅಂದರೆ, ನಿಮಗೆ ಯಾವ ರೋಲ್ ಬೇಕೋ ಅದನ್ನು ಕೂಡ ನೀವು ಇಲ್ಲಿ ಸರ್ಚ್ ಮಾಡ್ಬೋದು. ಫುಲ್ ಟಾಪಿಗೆ ಬಂದು ಇಲ್ಲಿ ನೀವು ಡೇಟಾ ಎಂಟ್ರಿ ಅಂತ ಸರ್ಚ್ನ ಮಾಡ್ಬೋದು, ಅಥವಾ ಡೇಟಾ ಎಂಟ್ರಿ ಕ್ಲರ್ಕ್ ಅಂತ ಸರ್ಚ್ನ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಡೇಟಾ ಎಂಟ್ರಿ ಕ್ಲರ್ಕ್ ಅಂತ ನೀವು ಸರ್ಚ್ನ ಮಾಡಿದರೆ ನಿಮಗೆ ಇಲ್ಲಿ ಸಾಕಷ್ಟು ಓಪನಿಂಗ್ಸ್ಗಳು ಓಪನ್ ಆಗುತ್ತೆ. ಯಾವುದೆಲ್ಲ ಡಿಪಾರ್ಟ್ಮೆಂಟ್ಸ್ಗಳಲ್ಲಿ ಓಪನಿಂಗ್ಸ್ ಇರುತ್ತೆ ಅದನ್ನೆಲ್ಲನೂ ಕೂಡ ಇಲ್ಲಿ ಅವರು ಚೆಕ್ನ ಮಾಡ್ತಾರೆ. ಅದನ್ನು ನೀವು ಇಲ್ಲಿ ಓಪನ್ನ ಮಾಡಿ ವರ್ಕ್ನ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ನೀವು ಇಲ್ಲಿ ನೋಡ್ಬೋದು, CRM ಡೇಟಾ ಕ್ಲೀನಪ್ ಸಪೋರ್ಟ್ ರೋಲ್ಗೆ ಅವರಿಗೆ ಹೈರಿಂಗ್ನ ಮಾಡ್ತಾ ಇದ್ದಾರೆ. ನಾನು ಇಲ್ಲಿ ಓಪನ್ ಮಾಡಿ ನಿಮಗೆ ತೋರಿಸ್ತೀನಿ. ಒಂದು ರೋಲ್ಗೆ ಹೇಗೆ ಚೆಕ್ ಮಾಡಬೇಕು, ಹೇಗೆ ಲೈಕ್ ಪ್ರೊಫೈಲ್ನ ಸೆಂಡ್ ಮಾಡಬೇಕು ಅಂತ ನಾನು ನಿಮಗೆ ಇಲ್ಲಿ ತೋರಿಸ್ಕೊಡ್ತೀನಿ. ಫಸ್ಟ್ ನೀವು ಇಲ್ಲಿ ನೋಡಿದ್ರೆ CRN ಡೇಟಾ ಕ್ಲೀನಪ್ ಸಪೋರ್ಟ್ಗೆ ಅವರು ಹೈರಿಂಗ್ನ ಮಾಡ್ತಾಯಿದ್ದಾರೆ. ಅಂದರೆ ಅವರ ಕಂಪ್ನಿಯ ಡೇಟಾಸ್ಗಳು ಕೆಲವೊಂದಷ್ಟು ಅನ್ನೆಸೆಸರಿ ಡೇಟಾಸ್ಗಳಿರುತ್ತೆ, ಅದನ್ನು ಡಿಲೀಟ್ ಮಾಡುವಂಥದ್ದು, ಕ್ಲೀನಪ್ ಮಾಡುವಂಥದ್ದು, ಬೇಕಾಗಿರೋದನ್ನ ಆರ್ಗನೈಸ್ಡ್ ಮಾಡಿ ಇಡುವಂಥದ್ದು ನಿಮ್ಮ ವರ್ಕ್ ಆಗಿರುತ್ತೆ ಅಂತ ಹೇಳ್ತಿದ್ದಾರೆ. ನೀವು ಇಲ್ಲಿ ನೋಡ್ಬೋದು, ವಿ ಆರ್ ಸೀಕಿಂಗ್ ಎ ಫ್ರೀಲಾನ್ಸರ್ ಟು ಹೆಲ್ಪ್ ಆರ್ಗನೈಸ್ ಆ್ಯಂಡ್ ಕ್ಲೀನಪ್ ಕಸ್ಟಮರ್ ರೆಕಾರ್ಡ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಅವರ ಕಂಪ್ನಿಯ ಕಸ್ಟಮರ್ ರೆಕಾರ್ಡ್ಸ್ಗಳನ್ನ ಕ್ಲೀನಪ್ ಮಾಡೋದಕ್ಕೆ ನಾವಿಲ್ಲಿ ಹೈರಿಂಗ್ನ ಮಾಡ್ತಾ ಇದ್ದೀವಿ ಅಂತ ಹೇಳ್ತಿದ್ದಾರೆ. ನೀವು ನೋಡ್ಬೋದು, ರಿಮೂವ್ ಮಾಡುವಂಥದ್ದು, ಡಬಲ್ ಡೇಟಾಸ್ಗಳಿರೋದನ್ನ ಡಿಲೀಟ್ ಮಾಡುವಂಥದ್ದು, ಅಪ್ಡೇಟ್ ಇನ್ಫಾರ್ಮೇಷನ್ ಆಸ್ ಇನ್ಸ್ಟ್ರಕ್ಟೆಡ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಅವರು ಹೇಳಿದಾಗೆ ಡೇಟಾಸ್ಗಳನ್ನ ಅಪ್ಡೇಟ್ ಮಾಡುವಂಥದ್ದು, ರೆಸ್ಪಾನ್ಸಿಬಿಲಿಟಿಯಿಂದ ವರ್ಕ್ನ ಮಾಡೋದು, ಈ ರೀತಿಯಾದಂಥ ವರ್ಕ್ನ ಅವರಿಲ್ಲಿ ಸರ್ಚ್ನ ಮಾಡ್ತಾ ಇದ್ದಾರೆ. ಇದೇ ರೀತಿ ನಿಮಗೆ ಯಾವುದೆಲ್ಲ ಬೇಕೋ ಅದೆಲ್ಲ ರೋಲ್ಗಳಿಗೂ ನೀವು ಓಪನ್ ಮಾಡಿ ಚೆಕ್ ಮಾಡಿ, ನಿಮಗೆ ಇಂಟ್ರೆಸ್ಟ್ ಇದೆ ಅಂದರೆ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಇದು ಕಂಪ್ಲೀಟ್ಲಿ ರಿಮೋಟ್ ವರ್ಕ್ ಕೂಡ ಇದೆ, ಅದನ್ನು ಕೂಡ ನೀವು ಚೆಕ್ಔಟ್ನ ಮಾಡ್ಬೋದಾಗಿದೆ. ಸೊ ಇಲ್ಲಿ ಹೇಗೆ ಅಪ್ಲೈನ ಮಾಡ್ತೀರಾ ಅಂದರೆ, ಜಸ್ಟ್ ಸೆಂಡ್ ಪ್ರೊಫೈಲ್ ಮೇಲೆ ಕ್ಲಿಕ್ನ
ಮಾಡಿದ್ರೆ ನೀವು ನಿಮ್ಮ ಪ್ರೊಫೈಲ್ ಕಂಪನಿಯವ್ರಿಗೆ ರೀಚ್ ಆಗುತ್ತೆ. ಅಂದರೆ ಯಾರಿಲ್ಲಿ ಹೈರಿಂಗ್ನ ಮಾಡ್ತಾ ಇದ್ದಾರೆ ಈ ರೋಲ್ಗೆ ಅವ್ರಿಗೆ ನಿಮ್ಮ ಪ್ರೊಫೈಲ್ ನೀವು ಸ್ಟಾರ್ಟಿಂಗಲ್ಲೇ ಕ್ರಿಯೇಟ್ ಮಾಡಿದ್ರಲ್ಲ ಆ ಪ್ರೊಫೈಲ್ ನಿಮ್ಮ ಸ್ಕಿಲ್ಸ್ಗಳೆಲ್ಲನೂ ಶೇರ್ ಆಗುತ್ತೆ. ಸೊ ಅವರು ಚೆಕ್ ಮಾಡ್ತಾರೆ ಅವ್ರಿಗೇನಾದ್ರು ನಿಮ್ಮ ಸ್ಕಿಲ್ಸ್ ಮ್ಯಾಚ್ ಆಗ್ತಾ ಇದೆಯಾ, ಓಕೆ ಹೈಯರ್ ಮಾಡ್ಬೋದು ಅನ್ಸಿದ್ರೆ ಅವ್ರು ನಿಮಗೆ ಇಮೇಲ್ ಕಡೆಯಿಂದ ಇಮೇಲಲ್ಲಿ ನಿಮಗೆ ಒಂದು ಸೆಂಡ್ ಮಾಡ್ತಾರೆ ಆಫರ್ ಲೆಟರ್ಸ್ನ ಅಥವಾ ಆಫರಿಂಗ್ ಏನಿದೆ ಪ್ರಾಜೆಕ್ಟ್ ಡೀಟೇಲ್ಸ್ಗಳು ಎಷ್ಟು ಪೇ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಅದೆಲ್ಲನೂ ಕೂಡ ಕಳಿಸ್ತಾರೆ. ಆಲ್ರೆಡಿ ಇಲ್ಲಿ ಕೊಟ್ಟಿದ್ದಾರೆ 20 ಪರ್ ಅವರ್ ಅಂತ. ಸೊ ಅದ್ರ ಅಕಾರ್ಡಿಂಗ್ ಹೇಳ್ಬೋದು ಅಥವಾ ಇನ್ನೂ ಜಾಸ್ತಿ ಹೇಳ್ಬೋದು ಅಥವಾ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ನ ಅಲ್ಲಿ ಕೊಟ್ಟು ಅವ್ರು ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಅಲ್ಲಿ ನೀವು ಏನು ಇನ್ಫಾರ್ಮೇಷನ್ಸ್ ಇದೆ ಅಥವಾ ನೀವು ತೊಗೊಳಕ್ಕೆ ಇಂಟ್ರೆಸ್ಟ್ ಇದ್ದರೆ ತೊಗೊಳ್ಬೋದು ಪ್ರಾಜೆಕ್ಟ್ಸ್ನ, ಇಲ್ಲ ಬೇಡ ಅಂದರೆ ಬೇಡ ಅಂತ ಕ್ಯಾನ್ಸಲ್ ಮಾಡ್ಬೋದು. ಆ ಆಪ್ಷನ್ಸ್ ಕೂಡ ನಿಮಗೆ ಇದೆ. ಸೊ ನೀವು ಇಲ್ಲಿ ಕಸ್ಟಮರ್ ಸಪೋರ್ಟ್ ಕೂಡ ಸರ್ಚ್ನ ಮಾಡ್ಬೋದು. ಸಾಕಷ್ಟು ರೋಲ್ಗಳಿದೆ. ನಿಮ್ಗೆ ಯಾವ್ದು ಬೇಕು ಅನ್ಸುತ್ತೆ ಅದನ್ನು ನೀವು ಇಲ್ಲಿ ಸರ್ಚ್ನ ಮಾಡಿ ಅಪ್ಲೈನ ಮಾಡ್ಬೋದು. ಇಲ್ಲಿ ನೋಡ್ಬೋದು ಕಸ್ಟಮರ್ ಸಪೋರ್ಟ್ ಇಮೇಲ್ ಪ್ರೋಸೆಸ್ಗೆ ಅವರು ಇಲ್ಲಿ $23ನ ಕೊಡ್ತಾ ಇದ್ದಾರೆ ಅಥವಾ ಜಸ್ಟ್ 7 ಡೇಸ್ ವೀಕ್ ಆ ರೀತಿ ಎಲ್ಲ ಕೊಟ್ಟಿದ್ದಾರೆ. ಅದನ್ನೆಲ್ಲ ಕೂಡ ನೀವು ಓಪನ್ ಮಾಡಿ ಚೆಕ್ ಮಾಡಿ ಇಲ್ಲಿ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಸೊ ಇದಿಷ್ಟು ಈ ರೋಲಿನ ಇನ್ಫಾರ್ಮೇಷನ್ ಆಗಿತ್ತು. ಸೊ ಅಂದರೆ ಈ ಕಂಪ್ನಿಯ ರೋಲ್ಗಳನ್ನ ಹೇಗೆ ಸರ್ಚ್ ಮಾಡಬೇಕು ಅನ್ನೋ ಇನ್ಫಾರ್ಮೇಷನ್ ಆಗಿತ್ತು. ನೀವು ಇಲ್ಲಿ ನೋಡ್ಬೋದು ಕಸ್ಟಮರ್ಸ್ ಫಾರ್ ಶಾಪಿಫೈ B2B ವೆಬ್ಸೈಟ್ಗೂ ಕೂಡ ಅವರು ಇಲ್ಲಿ ಹೈರಿಂಗ್ನ ಮಾಡ್ತಿದ್ದಾರೆ. $150 ಅಥವಾ $150 ಕೊಡ್ತಾ ಇದ್ದಾರೆ. ಅದನ್ನು ಕೂಡ ನೀವು ಚೆಕ್ಔಟ್ನ ಮಾಡ್ಬೋದು. ಇಲ್ಲಿ ಅವರ್ಲಿ ಪೇ ಅದೆಲ್ಲನೂ ಕೂಡ ಇನ್ಫಾರ್ಮೇಷನ್ಸ್ ಇದೆ, ಅದೆಲ್ಲನೂ ಕೂಡ ನೀವು ಚೆಕ್ ಮಾಡಿಕೊಂಡು ನಿಮಗೆ ಯಾವ್ದು ಬೇಕು ಅನ್ಸುತ್ತೆ ಅದಕ್ಕೆ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನಿಮ್ಗೆ ಏನಾದ್ರು ಸ್ಪೆಸಿಫಿಕ್ ರೋಲ್ನ ಇದರಲ್ಲಿ ಸರ್ಚ್ ಮಾಡಿ ಓಪನ್ ಮಾಡಿ ನಿಮಗೆ ಎಕ್ಸ್ಪ್ಲೇನ ಮಾಡಬೇಕು ಅಂದರೆ ನಾನು ಕಮೆಂಟ್ ಬಾಕ್ಸಲ್ಲಿ ಒಂದು ಕಮೆಂಟ್ನ ಮಾಡಿ ನಾನು ಅಲ್ಲಿ ನಿಮಗೆ ಆದಷ್ಟು ಸ್ಪೆಸಿಫಿಕ್ ರೋಲ್ಸ್ಗಳನ್ನ ಓಪನ್ ಮಾಡಿ ಹೇಗೆ ಅಪ್ಲೈನ ಮಾಡಬೇಕು ಅಂತ ತೋರಿಸೋದನ್ನ ಡೀಟೇಲ್ ಆಗಿ ಮಾಡ್ತೀನಿ. ನೀವು ಈ ರೀತಿ ಅಪ್ಲೈನ ಮಾಡಿದ್ಮೇಲೆ ನಿಮ್ಮ ಇಮೇಲ್ಗೆ ಅವರ ಕಡೆಯಿಂದ ಇಮೇಲ್ ಬರುತ್ತೆ. ಸೊ ಆದಷ್ಟು ನಿಮ್ಮ ಇಮೇಲ್ಗಳ ಸ್ಪ್ಯಾಮ್ ಲಿಸ್ಟ್ ಮತ್ತು ಜಂಕ್ ಫೋಲ್ಡರ್ ಎರಡನ್ನೂ ಕೂಡ ಚೆಕ್ ಮಾಡಿ. ಇದು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಯೂಸ್ಫುಲ್ ಅನಿಸಿದ್ರೆ ಮಿಸ್ ಮಾಡದೆ ಒಂದು ಲೈಕ್ನ ಮಾಡಿ, ಕೆಲಸ ಹುಡುಕ್ತಿರೋ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡೋದನ್ನ ಮರಿಬೇಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕೋಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಮತ್ತು ನಾಳೆ ಒಂದು ಹೊಸ ಜಾಬ್ ಅಲರ್ಟ್ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್.